ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾವನ್ನ ನಾನು ಕಿಟಪ್ಪ ನೋಡ್ಕೊಂಡು ಬಂದ್ವಿ ವಾರ. ನನ್ನ ಫಿಲಮ್ ನೋಡ್ತಾ ಐ ಪ್ಲೇಸ್ ಮೈ ಸೆಲ್ಫ್ ಇನ್ ದ ಕ್ಯಾರೆಕ್ಟರ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಗುಂಡೇಶಿ ಪಾತ್ರ ನೋಡಿದ ತಕ್ಷಣ ನಮ್ಮಲ್ಲಿ ನನ್ನ ರಾಜಕೀಯಗಳು ನಾ ಮಾಡಿದ ಟೀಕೆಗಳು ಕನ್ನಡಕ್ಕೊಂದು ಶ್ರೀಮಂತವಾದ ಸಿನಿಮಾ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ತುಂಬಾ ಚಂದನ ಕಳೆಯುತ್ತ ಮಣಿಕಾಂತ್ ಬದ್ರಿ ತುಂಬಾ ಅದ್ಭುತವಾಗಿ ಸಂಗೀತ ನೀಡಿದ್ದಾರೆ. ಬಹಳ ದಿವಸಗಳ ನಂತರ ಒಂದು ಅದ್ಭುತವಾದಂತ ಒಂದು ಸಿನಿಮಾ ನೋಡೋದಕ್ಕಾಯ್ತು. ಈಗ ನಾವೆಲ್ಲರೂ ಹೋಗಿ ನಮ್ಮ ಮಕ್ಕಳನ್ನ ಥಿಯೇಟರ್ಗೆ ಕರ್ಕೊಂಡು ತೋರಿಸ್ಬೇಕು. ಒಂದು ಸಣ್ಣವರಿದ್ದಾಗ್ಲಿಂದ ದೊಡ್ಡವರಾಗೋವರಿಗೂ ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದ್ರಲ್ಲಿ ನೋಡ್ಬೋದು. ABD ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನಿಜಕ್ಕೂ ತುಂಬಾ ಖುಷಿ ಆಯ್ತು. ಎಲ್ಲರೂ ಥಿಯೇಟರ್ಲೇ ಬಂದು ನೋಡಿ. ಆಲ್ ದ ಬೆಸ್ಟ್ ಒಲವಾರ ಸೈ. ಸೊ ಈ ಕತೆ ನೋಡ್ತಾ ನಂಗೆ ಯೂಶಲಿ ಪೇರೆಂಟ್ಸು ಮಕ್ಕಳನ್ನ ಥಿಯೇಟರ್ ಕರ್ಕೊಂಡ್ಬರ್ತಾರೆ, ಮಕ್ಕಳೇ ಪೇರೆಂಟ್ಸ್ನ ಥಿಯೇಟರ್ ಕರ್ಕೊಂಬರೋಂಥ ಸಿನಿಮಾ ಅಂತ ಅನ್ಸ್ಕೊ ನನಗೆ. ಇಷ್ಟು ಅದ್ಭುತವಾಗಿ ಮಾಡಿದ ಡೈರೆಕ್ಟರ್ ಅಂತಂದ್ರೆ ಅದೇ ತರ ನಮ್ಮ ಕತ್ರಿ ಸರ್ ಮ್ಯೂಸಿಕ್ ಹೇಗೆ ತಗೊಂಡೋಗಿದ್ದಾರೆ ತೇಲ್ಸಿದ್ದಾರೆ. ಲವ್ಲಿ ಸಿನಿಮಾ, ಪ್ರತಿ ಒಬ್ರು ನೋಡ್ಬೇಕಾಗಿರುವಂತ ಸಿನಿಮಾ ಇದು. ಐ ಥಿಂಕ್ ಈ ಸಿನಿಮಾದ ಬಿಗ್ಗೆಸ್ಟ್ ಆಸೆಟ್ ಏನು ಅಂದ್ರೆ ಇದು ಸಿನಿಮಾ ತರ ಕಾಣಿಸಲ್ಲ ನಿಮಗೆ, ನಿಮ್ಮ ಲೈಫ್ ಒಂದು ಪಾರ್ಟ್ ಅನ್ಸುತ್ತೆ. ಅಂಡ್ ಈ ವರ್ಷದಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಫಿಲಿಮ್ ಅಂತ ಇರ್ಬೋದು. ಹಾಲಿನ ಪೌಡರ್ ತಿಂದ್ರೆ ಬೆಳಗಾಗ್ತಾರಂತ ಈ ಸಿನಿಮಾ ಇಂದ ಗೊತ್ತಾಯ್ತು.